ಚೇತನ್ ಮತ್ತು ಚೇತನ್ ಗೌಡ ಆರಂಭಿಕ ಹಂತದ ಆಟಗಾರರು. ನಿರ್ಣಾಯಕರು ಗ್ರೀನ್ ಸಿಗ್ನಲ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮೊದಲ ಓವರ್ಗಾಗಿ ಈಕೆ ಈಗಲ್ಸ್ ನ ತಂಡ ಹರೀಶ್ ಕುಮಾರ್ ಆರಂಭಿಕ ಎಸೆತ, ರಿವರ್ಸ್ ಶಾಟ್, ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನವನ್ನು ಮಾಡಿದ್ರು. ಸ್ವಲ್ಪ ಮಟ್ಟಿಗೆ ಚೆಂಡು ಕೂಡ ನೆಗೆತವನ್ನು ಕಾಣ್ತಾ ಇದೆ. ತಮ್ಮ ಆಟಗಾರರ ಯಾದಿಯನ್ನು ನೀಡಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮತ್ತೆ ಗಲ್ಲಿ ಭಾಗದಲ್ಲಿ ಹೊಡೆತಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನ ಆರಂಭಿಕ ಜಾರಿಯಲ್ಲಿ ತೇಲಿ ಹೋಗ್ತಾ ಇದೆ. ಸುಂದರತೆಯ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದರ ಬದಲಾಗಿ ಎರಡನೇ ಓಟವನ್ನು ಗಳಿಸುವಂತಹ ಪ್ರಯತ್ನ ಯಶಸ್ಸನ್ನು ಕಂಡುಕೊಂಡ್ರು. ಎರಡು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 4ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ ಮೊದಲ ಓವರ್ನಲ್ಲಿ ಹೋದರೆ ಆಘಾತವಿಲ್ಲದೆ ದಾಸನಪುರ ರಾಕರ್ಸ್ನ ತಂಡ ಈಕೆ ಈಗಲ್ಸ್ನ ವಿರುದ್ಧವಾಗಿ ಬಹಳಷ್ಟು ಲೆಕ್ಕಾಚಾರದ ಆಟವನ್ನು ಆಡ್ತಾ ಇದೆ ಎರಡು ತಂಡಗಳು. ಒಂದೆಡ ಜಯಿಸಲೇಬೇಕಾಗಿರ್ತಕ್ಕಂಥ ಒತ್ತಡವನ್ನು ಕಾಣ್ತಾ ಇರ್ತಕ್ಕಂಥ ದಾಸನಪುರ ರಾಕರ್ಸ್ ಒಂದೆಡೆ ಆದರೆ ಮೊದಲ ಜಯದ ಆತ್ಮವಿಶ್ವಾಸದ ನಡುವೆ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಈಕೆ ಈಗಲ್ಸ್ನ ತಂಡ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ ಮೊದಲ 6 ಚೆಂಡುಗಳ ಬಳಿಕ ಕೇವಲ 4 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಬಹಳಷ್ಟು ಉತ್ತಮತೆ ಆರಂಭವನ್ನು ಹರೀಶ್ ಪಡ್ಕೊಳ್ತಾ ಇದ್ದಾರೆ. ಎರಡನೇ ಓವರ್ಗಾಗಿ ಗೋಪಿಯನ್ನು ಪರಿಚಯಿಸುವಂತಹ ಪ್ರಯತ್ನವನ್ನು ಈಕೆ ಈಗಲ್ಸ್ ಮಾಡ್ತಾ ಇದೆ. ಹೋದರೆ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನ ತನ್ಮೂಲಕ ಚೇತನ್ ಗೌಡ ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸಿದ್ರು. ಓವರ್ ಪಿಚ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡಿಗೆ ಬಹಳಷ್ಟು ಸುಂದರತೆಯ
ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಬಿರುಸಿನ ಸಿಕ್ಸರ್ ಅನ್ನು ಚೇತನ್ ಗೌಡ ದಾಖಲಿಸ್ತಾ ಇದ್ದಾರೆ. ಮೊದಲ ಓವರ್ನಲ್ಲಿ ಸ್ವಲ್ಪ ಮಟ್ಟಿಗೆ ಲೆಕ್ಕಾಚಾರದ ಆಟವನ್ನು ಆಡಿರ್ತಕ್ಕಂಥ ಚೇತನ್ ಹಾಗೇನೆ ಚೇತನ್ ಗೌಡ ಸದ್ಯ ಎರಡನೇ ಓವರ್ನ ಮೊದಲ ಚೆಂಡಿಗೆ ಬಿರುಸಿನ ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರು. ನೆಟ್ಟ ನೇರ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ರು. ಒಂದು ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಡಿಕೊಳ್ತಾ ಇದೆ. ತಡ ಮೊತ್ತ ಕೂಡ 11ಕ್ಕೆ ತಲುಪ್ತಾ ಇದೆ. 11 ಓಟಗಳು. ಬಹಳಷ್ಟು ತಮರತೆ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ತನ್ಮೂಲಕ ಚೇತನ್ ಹೋದ್ದರಿ ಆಘಾತವನ್ನು ಕಾಣ್ತಾ ಇದೆ. ಈಕೆ ಈಗಲ್ಸ್ ಮೊದಲ ಮಹತ್ವದ ಹುದ್ದರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಔಟ್ ಸೈಡ್ ಆಫ್ ಸ್ಟಿಕ್ ಮುಖಾಂತರವಾಗಿ ಬರ್ತಾ ಇರ್ತಕ್ಕಂಥ ಚೆಂಡನ್ನು ಕವರ್ಸ್ ವಿಭಾಗದಲ್ಲಿ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಸ್ವಲ್ಪ ಮಟ್ಟಿಗೆ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಕೂಡ ಪಡ್ಕೊಂಡ್ರು. ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಹನ್ನೊಂದಕ್ಕೆ ಮೊದಲ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಮತ್ತೆ ನೆಟ್ಟ ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಡುವಂತ ಪ್ರಯತ್ನ. ಲಾಂಗಾನ್ ವಿಭಾಗದಲ್ಲಿ ವಿನೀಶ್ ರಕ್ಷಣೆ ಮಾಡಿದ್ರು. ಕೇವಲ 1 ಓಟಗಳ ಸೇರ್ಪಡೆ. ತನ್ನ ಮೊತ್ತ 12ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ ಎರಡನೇ ಓವರ್ನಲ್ಲಿ ಒಂದು ಹೋದರಿ ಆಘಾತವನ್ನು ಕಂಡುಕೊಳ್ಳೋದ್ರ ಮುಖಾಂತರವಾಗಿ ದಾಸನಪುರ ಹೋಬ್ಳಿ ಚಾಂಪಿಯನ್ ಲೀಗ್ ಪಂದ್ಯಾಕೂಟ GYC ಮತ್ತು GJ ಆರ್ಮಿ ಕ್ಯಾಪ್ಟನ್ ಪ್ಲೇಯಿಂಗ್ ಲಿಸ್ಟ್ ನೀಡಬೇಕು ಬರಬೇಕೆನ್ನುವಂತ ಸೂಚನೆ ಮತ್ತೆ ಕೊಡ್ತಾ ಇದ್ದೇವೆ. ಸಮಯ ವಿಳಂಬಕ್ಕೆ ಅವಕಾಶ ಮಾಡಿಕೊಡಬೇಡಿ. ಇನ್ನೂ ಕೂಡ ಈ ಪಂದ್ಯ ಮುಕ್ತಾಯ ಬಳಿಕ 4 ಪಂದ್ಯಗಳು ಸಾಗಬೇಕಾಗಿದೆ. 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಯಶಸ್ಸನ್ನು ಕಂಡುಕೊಂಡ್ರು. 1ರ ಬದಲಿಗೆ 2ನೇ ಓಟಗಳು ಬರ್ತಾ ಇದೆ. ಸುಲಭವಾಗಿ ಓಟವನ್ನು ಕಸಿಯುವಂತಹ ಪ್ರಯತ್ನಗಳು ಬರ್ತಾ ಇದೆ. 2 ಓಟಗಳ ಸೇರ್ಪಡೆ. ತನ್ನ ಮೊತ್ತ ಕೂಡ 14. ಬಹಳಷ್ಟು ಹೋರಾಟವನ್ನು ಈಕೆ ಈಗಲ್ಸ್ ಮಾಡ್ತಾ ಇದೆ. ಕಳೆದ ವರ್ಷ ಇದೇ ಅಂಗಣ ಒಳಭಾಗದಲ್ಲಿ ಆಕಾಶ್ ಗೌಡ್ರವರ ನೇತೃತ್ವದಲ್ಲಿ ದಾಸನಪುರ ಹೋಬ್ಳಿ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟ DSPL ಪಂದ್ಯಾಟವನ್ನು ನಡೆಸಿರ ಪಂದ್ಯಾಟದ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ತಂಡ ಈಕೆ ಈಗಲ್ಸ್. ಒಂದು ಓಟಗಳಿಗೆ ಅವಕಾಶಗಳು ಮತ್ತೆ ಲಭಿಸ್ತಾ ಇದೆ. ತನ್ನ ಮೊತ್ತ 15 ಓಟಗಳು ಮುಕ್ತಾಯದ 12 ಚೆಂಡುಗಳ ಬಳಿಕ ಆರಂಭಿಕ ಹಂತದ 12 ಎಸೆಗಳ ಮುಕ್ತಾಯದ ಬಳಿಕ 15ಕ್ಕೆ 1 ಹೋದರಿಯ ಆಘಾತವನ್ನು ಕಾಣ್ತಾ ಇದೆ. 15 ಫಾರ್ ಲಾಸ್ ಆಫ್ 1. ಈ ಪಂದ್ಯಾಕೂಟದ ಯಶಸ್ಸಿಗಾಗಿ ನಾವು ಕಂಡಾಗೆ ಸುಮಾರು 2 ತಿಂಗಳಿಂದ ಬಹಳಷ್ಟು ವೀರೋಚಿತವಾಗಿರ್ತಕ್ಕಂಥ ಪರಿಶ್ರಮವನ್ನು ಸೃಷ್ಟಿ ಲೋಕೇಶ್ ಅವರು, DC ಗೌಡ್ರು, ರವಿ ಕಿತ್ತನಹಳ್ಳಿ ಅವರು ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ರೂಪುರೇಖೆಗಳನ್ನು ಸಿದ್ಧಪಡಿಸಿಕೊಂಡು ಪಂದ್ಯಾಕೂಟದ ಯಶಸ್ಸಿಗಾಗಿ ಬಹಳಷ್ಟು ಹೋರಾಟವನ್ನು ನಡೆಸಿದ್ದಾರೆ. ಆ ಹೋರಾಟದ ಫಲಶ್ರುತಿ ದಾಸನಪುರ ಚಾಂಪಿಯನ್ ಲೀಗ್ ಪಂದ್ಯಾಕೂಟ. ದಾಖಲೆಯ ವ್ಯವಸ್ಥಿತ ಕ್ರೀಡಾಕೂಟ. ಕನ್ನಡ ನಾಡಿನ ಟೆನ್ನಿಸ್ ಇತಿಹಾಸದಲ್ಲಿ ಮತ್ತೊಂದು ಶ್ರೇಷ್ಠ ಪಂದ್ಯಾಕೂಟ ಅಂಗಣದ ಒಳಭಾಗದಲ್ಲಿ ಜರುಗ್ತಾ ಇದೆ.
ನಾವು ಕಂಡ ಹಾಗೆ ಇದೇ ಅಂಗಣದ ಒಳಭಾಗದಲ್ಲೇ ಮತ್ತೊಂದು ವ್ಯವಸ್ಥಿತ ಕ್ರೀಡಾಕೂಟಕ್ಕಾಗಿ ಅಂಗಣ ಕೂಡ ಸಿದ್ಧಗೊಳ್ಳುವಂತಹ ಸಾಧ್ಯತೆ ಇದೆ. ಮುಂದಿನ ಋತುವಿನಲ್ಲಿ ನಾವು ಕಂಡ ಹಾಗೆ ಏಪ್ರಿಲ್ ಅಂತಿಮ ಹಂತಕ್ಕೆ ಆಕಾಶ್ ಗೌಡ್ರು ಇದೇ ಅಂಗಣ ಒಳಭಾಗದಲ್ಲಿ ದಾಸನಪುರ ಹೋಬಳಿ ಪ್ರೀಮಿಯರ್ ಲೀಗ್ನ 2ನೇ ಆವೃತ್ತಿಯ ಪಂದ್ಯಾಟವನ್ನು ನಡೆಸುವಂತಹ ಲೆಕ್ಕಾಚಾರ ಇರಾದೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಬಳಿಕ ಕರ್ನಾಟಕ ಚಾಂಪಿಯನ್ ಲೀಗ್ ಪಂದ್ಯಾಕೂಟ ಈ ಒಂದು ಅಂಗಣ ಒಳಭಾಗದಲ್ಲಿ ಸಿದ್ಧತೆ ನಡೀತಾ ಇದೆ. ಬಹಳಷ್ಟು ವ್ಯವಸ್ಥಿತ ಕ್ರೀಡಾಕೂಟ, ವ್ಯವಸ್ಥಿತ ಅಂಗಣ ಕೂಡ, ಪ್ರೇಕ್ಷಕರು ಕೂಡ ಬಹಳಷ್ಟು ಉತ್ತಮ ರೀತಿಯ ಗ್ಯಾಲರಿಯ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನಗಳು ಮತ್ತೆ ಬರ್ತಾ ಇದೆ. ಓಟುಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಟೆನ್ನಿಸ್ ಬಾಲ್ ನಾವು ಕಂಡ ಹಾಗೆ ಸಮಯದಿಂದ ಸಮಯಕ್ಕೆ ಬಹಳಷ್ಟು ಶ್ರೀಮಂತ ಪಂದ್ಯಕೂಟವಾಗಿ ರಾಜ್ಯಾದ್ಯಂತ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಸುಮಾರು 10 ವರ್ಷಗಳ ಹಿಂಭಾಗಕ್ಕೆ ನಾವು ಚಲಿಸಿದರೆ ಟೆನ್ನಿಸ್ ಬಾಲ್ ಪಂದ್ಯಾಟಗಳು 25ರಿಂದ 30 ಸಹಸ್ರದ ಪಂದ್ಯಾಟಗಳು, 50 ಸಹಸ್ರದ ಪಂದ್ಯಾಟಗಳೇ ವಿರಳವಾಗಿತ್ತು ಸುಮಾರು 10ರಿಂದ 15 ವರ್ಷಗಳ ಕೆಳಭಾಗದಲ್ಲಿ. ಇವತ್ತಿನ ದಿನ 1 ರಿಂದ 2 ಲಕ್ಷದ ಪಂದ್ಯಾಟಗಳೇ ವಿರಳವಾಗ್ತಾ ಇದೆ. 3 ಲಕ್ಷ 4 ಲಕ್ಷದ ಪಂದ್ಯಾಟಗಳು ರಾಜ್ಯಾದ್ಯಂತ ಬಹಳಷ್ಟು ಯಶಸ್ವಿಯಾಗಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಆ ಮಟ್ಟಿಗೆ ಟೆನ್ನಿಸ್ ಬಾಲ್ ಪಂದ್ಯಾಟ ಬಹಳಷ್ಟು ಯಶಸ್ವಿಯಾಗಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಶ್ರೀಮಂತ ಪಂದ್ಯಕೂಟವಾಗಿ ಯಶಸ್ಸನ್ನು ಕಾಣ್ತಾ ಇದೆ. ಆ ನೆಲೆಯಲ್ಲಿ ಕೆಲವೊಂದು ಸಾಮಾಜಿಕ ಜಾಲತಾಣಗಳು ಕೂಡ ಪಂದ್ಯಾಕೂಟದ ನೇರ ಪ್ರಸಾರದ ಕಾರ್ಯವೈಖರಿಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದೆ. ಆ ಒಂದು ಅಂಶ ಕೂಡ ಟೆನ್ನಿಸ್ ಬಾಲ್ ದಿನದಿಂದ ದಿನಕ್ಕೆ ಮತ್ತಷ್ಟು ಎತ್ತರವನ್ನು ಕೊಂಡೊಯ್ಯುವಂಥ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣ್ತಾ ಇದೆ. ಈ ಪಂದ್ಯಾಟದ ನೇರ ಪ್ರಸಾರವನ್ನು ಸಚಿನ್ ಮಹಾದೇವ್ ಅವರ ನೇತೃತ್ವದ ಎಂ ಸ್ಪೋರ್ಟ್ಸ್ ಮಾಡ್ತಾ ಇದೆ. ಜೊತೆಗೆ ಇತ್ತೀಚೆಗಷ್ಟೇ ಲೋಕಾರ್ಪಣೆ ಕಂಡಿರ್ತಕ್ಕಂಥ ಒಂದು ಕನ್ನಡ ವೆಬ್ಸೈಟ್ ಸ್ಪೋರ್ಟ್ಸ್ ಕನ್ನಡ KRK ಆಚಾರ್ಯ ರಾಮಕೃಷ್ಣ ಆಚಾರ್ಯ ಅವರ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕನಸಿನ ರೂಪರೇಖೆ ಬಹಳಷ್ಟು ಉತ್ತಮ ರೀತಿಯಾಗಿ ಇವತ್ತಿನ ದಿನ ಕ್ರೀಡೆಯ ಎಲ್ಲ ಆಗು ಹೋಗುಗಳನ್ನು ಕನ್ನಡದಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿ ಬಿತ್ತರಿಸ್ತಾ ಇದೆ. ಈ ಪಂದ್ಯಾಕೂಟದ ಆಗು ಹೋಗುಗಳು ಕೂಡ ಈಗಾಗಲೇ ಬಿತ್ತರಗೊಳ್ತಾ ಇದೆ. ಬಹುತೇಕ ನಾವು ಕಂಡಾಗೆ ಶನಿವಾರ ಕೂಡ ಅವರು ಈ ಪಂದ್ಯಾಕೂಟಕ್ಕೆ ಆಗಮಿಸುವಂತ ಸೂಚನೆ ಲಭಿಸಿದ್ದಾವೆ. ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ 1 ಹುದ್ದರಿ ಆಘಾತ. ಬಹಳಷ್ಟು ಲೆಕ್ಕಾಚಾರದ ಆಟವನ್ನು ಆಡ್ತಾ ಇದ್ದಾರೆ. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು. ಬಹಳಷ್ಟು ವಿಳಂಬವಾಗ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ. ಮತ್ತೆ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. 2ನೇ ಪತನವನ್ನು ಕಾಣ್ತಾ ಇದೆ ದಾಸನಪುರ ರಾಕರ್ಸ್ನ ತಂಡ. ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನದ ನಡುವೆ ದಿವಾಕರ್ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಚೇತನ್ ಕುಮಾರ್, ಒಂದೆಡೆ ಚೇತನ್ ಗೌಡ, ಮತ್ತೊಂದೆಡೆ ಚೇತನ್ ಕುಮಾರ್. ಒಂದು ಬಿರುಸಿನ ಸಿಕ್ಸರ್ ಅನ್ನು ಈಗಾಗಲೇ ಚೇತನ್ ಗೌಡ ಡೀಪ್ ಸ್ಕ್ವೇರ್ ಲೆಗ್ ಭಾಗದ ಸೀಮಾರೇಖೆ ಹೊರಭಾಗಕ್ಕೆ ಕ್ರಮಿಸಿದ್ರು. ಸದ್ಯ ಅವರ ಆಟ ಇನ್ನೂ ಕೂಡ ಅಂಗಡ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಹರೀಶ್ ಗೌಡ ಶಪಾಡ್ ಮಾಡಿಕೊಂಡು ಓಟವನ್ನು ದಾಖಲಿಸುವ ಪ್ರಯತ್ನ, ಕ್ಷೇತ್ರ ರಕ್ಷಣೆ ವೈಫಲ್ಯ.
ಒಂದು ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತಂಡ ಮೊತ್ತ ಕೂಡ 19ಕ್ಕೆ ತಲುಪ್ತಾ ಇದೆ. 4ನೇ ಓವರ್ನ ಚಾಲ್ತಿಯಲ್ಲಿ 2 ಹುದ್ದರಿಯ ಆಘಾತವನ್ನು ಕಂಡುಕೊಳ್ಳೋದ್ರ ಮುಖಾಂತರವಾಗಿ 19 ಫಾರ್ ಲಾಸ್ ಆಫ್ 2 ವಿಕೆಟ್ಸ್. 19ಕ್ಕೆ 2. ನಿನ್ನೆ ಕೂಡ ನಾವು ಕಂಡ ಹಾಗೆ ಮತ್ತೆ ಥರ್ಡ್ ಅಂಪೈರ್ ಅನ್ನುವಂತ ಸೂಚನೆ ರವಾನಿಸಿದ್ರು. ರನ್ ಔಟ್ ಮಾಡುವಂತಹ ಪ್ರಯತ್ನಗಳು ಬರ್ತಾ ಇದೆ. ಬಹಳ ಉತ್ತಮ ರೀತಿಯ ಪ್ರಯತ್ನಗಳು ನಡೀತಾ ಇದೆ. ಒಂದೆಡೆ ರಮೇಶ ತಾಪ ಔಟ್ ಅನ್ನುವಂತ ಸೂಚನೆ. ಮತ್ತೆ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. 19ಕ್ಕೆ 3. ಔಟ್ ಅನ್ನುವಂತಹ ಸೂಚನೆ ರವಾನಿಸಿದ್ದಾರೆ. 2019ರ ಅಂತಿಮ ಹಂತದಲ್ಲಿ ಪಂದ್ಯಾಕೂಟ ದಾಖಲೆ ಪಂದ್ಯಾಕೂಟವಾಗಿ ನಡೀತಾ ಇದೆ. ಈ ಪಂದ್ಯಾಟದ ರೂವಾರಿಗಳು ಆಗಿರ್ತಕ್ಕಂಥ ಸೃಷ್ಟಿ ಲೋಕೇಶ್ ಅವರ ಒಂದು ಸಾರಸ್ಯದ ವೀರೂಸ್ ದಿ ವಿಲೇಜ್ ರೆಸ್ಟೋರೆಂಟ್ ಈ ಒಂದು ಹೋಟೆಲ್ನಲ್ಲಿ ಬೆಂಗಳೂರು ಬ್ಯಾಕ್ ಪ್ಲೇ 2020 ಅನ್ನುವಂಥ ಒಂದು ವ್ಯವಸ್ಥಿತ ಕಾರ್ಯಕ್ರಮ ಡಿಸೆಂಬರ್ 31ಕ್ಕೆ ನಡೀತಾ ಇದೆ. ಒಂದು 7:30ಕ್ಕೆ ಸರಿಯಾಗಿ ಆರಂಭಗೊಳ್ತಾ ಇದೆ. ಬಹಳಷ್ಟು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹೊಂದಿರತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕೆನ್ನುವಂಥ ವಿನಂತಿಯನ್ನು ಕೂಡ ನಾವು ವೀರೂಸ್ ದಿ ವಿಲೇಜ್ ರೆಸ್ಟೋರೆಂಟ್ ವತಿಯಿಂದ ವಿನಂತಿಸ್ತಾ ಇದ್ದಾವೆ. ಬಹಳಷ್ಟು ಉತ್ತಮ ರೀತಿಯ ಆಕರ್ಷಕವಾಗಿರ್ತಕ್ಕಂಥ ಖಾದ್ಯಗಳು, ಆಕರ್ಷಕವಾಗಿರ್ತಕ್ಕಂಥ ವ್ಯವಸ್ಥಿತ ಕಾರ್ಯಕ್ರಮಗಳ ನಡುವೆ ಬಹಳಷ್ಟು ಉತ್ತಮ ರೀತಿಯ ಇವೆಂಟ್ ಅನ್ನು ಕೂಡ ಒಂದು ಸಂದರ್ಭದಲ್ಲಿ ನಡೀತಾ ಇದೆ. ಈ ಇವೆಂಟ್ ಬೆಂಗಳೂರು ಬ್ಯಾಕ್ ಪ್ಲೇ 2020 ಅನ್ನುವಂತಹ ಕಾರ್ಯಕ್ರಮ ಡಿಸೆಂಬರ್ 31ಕ್ಕೆ ಸರಿಯಾಗಿ 7:30ಕ್ಕೆ ಆರಂಭಗೊಳ್ತಾ ಇದೆ. ದಡ ಮೊತ್ತ 21. 21ಕ್ಕೆ 3 ಬೀಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಬಹಳಷ್ಟು ಉತ್ತಮದ ಹೊಡೆತವನ್ನು ದಾಖಲಿಸಿದ್ರು. ಒಂದು ಓಟಗಳ ಸೇರ್ಪಡೆ, 2ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನಗಳು ಬರ್ತಾ ಇದೆ. 2 ಓಟಗಳ ಸೇರ್ಪಡೆ, 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 23ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 4 ಓವರ್ಗಳ ಮುಕ್ತಾಯದ ಬಳಿಕ 23ಕ್ಕೆ 3. 18 ಚೆಂಡುಗಳು ಇನ್ನೂ ಕೂಡ ಆರಂಭಿಕ ಸೆಷನ್ ಅಲ್ಲಿ ಬಾಕಿ ಉಳಿತಾ ಇದೆ.
ಐದನೇ ಓವರ್ನ ಚಾಲ್ತಿಯಾಗಿ ಮತ್ತೆ ಹೊಸ ಎಸೆತಗಾರರನ್ನು ಪರಿಚಯಿಸುವಂತ ಪ್ರಯತ್ನ. ರಾಕೇಶ್ ಅನ್ನು ಪರಿಚಯಿಸ್ತಾ ಇದ್ದಾರೆ ಇಕೆ ಈಗಲ್ಸ್ ನ ತಂಡ. ರನ್ಔಟ್ ಮಾಡುವಂತಹ ಪ್ರಯತ್ನಗಳು ಬರ್ತಾ ಇದೆ. ಬ್ಯಾಕಪ್ ಕೈ ಹಿಡಿತಾ ಇಲ್ಲ. ಒಂದರ ಬದಲಿಗೆ ಎರಡನೇ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಎರಡನೇ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತಂಡ ಮೊತ್ತ ಕೂಡ 25 ಓಟಗಳು, 25 ಫಾರ್ ಲಾಸ್ ಆಫ್ 3. ಐದನೇ ಓವರ್ನ ಚಾಲ್ತಿಯಲ್ಲಿ 25ಕ್ಕೆ 3. ದಿನದ ಮುಂದಿನ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ GYC ಮತ್ತು GJ ಆರ್ಮಿ ಆಟಗಾರರು ಸಿದ್ಧತೆಯಲ್ಲಿರಬೇಕು. ಮತ್ತೆ ಬೀಸುವಂತ ಪ್ರಯತ್ನಗಳು ಬರ್ತಾ ಇದೆ. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ. ತಂಡ ಮೊತ್ತ 26 ಓಟಗಳು. ಅತಿಕ್ರಮ ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ಒಂದೆಡೆ ಅತಿಕ್ರಮ ಓಟಗಳು, ಬೌಂಡರಿ ಸಿಕ್ಸರ್ಗಳು, ಹುದ್ದರಿ ಆಘಾತವನ್ನು ಕಾಣ್ತಾ ಇದ್ದ ಹಾಗೆ ಕ್ರೀಡಾಂಗಣದಲ್ಲಿರ್ತಕ್ಕಂಥ ಟೆನ್ನಿಸ್ ಬಾಲ್ನ ಡ್ಯಾನ್ಸಿಂಗ್ ಅಂಪೈರ್ ಮದನ್ ಮಡಿಕೇರಿ ವಿಶಿಷ್ಟವಾಗಿರ್ತಕ್ಕಂಥ ಹಾವಭಾವಗಳು ಪ್ರೇಕ್ಷಕರನ್ನು ರಂಜಿಸ್ತಾ ಇದೆ. ಪಂದ್ಯಾಟಕ್ಕೆ ಮೆರುಗನ್ನು ಕೊಡ್ತಾ ಇದೆ. ನೆಟ ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಸುಲಭ ಕ್ಯಾಚ್ ಮತ್ತೆ ಕೈ ಸೇರ್ತಾ ಇದೆ. ಹೊದ್ದರಿ ಆಘಾತ. ನಾಲ್ಕನೆಯ ಪತನವನ್ನು ಕಾಣ್ತಾ ಇದೆ ದಾಸನಪುರ ರಾಕರ್ಸ್ನ ತಂಡ. ಬಹಳಷ್ಟು ಸುಂದರತೆ ಹೊಡೆತ ತನ್ಮೂಲಕ ಓಟಗಳ ಬರವನ್ನು ಕಾಣ್ತಾ ಇರ್ತಕ್ಕಂಥ ದಾಸನಪುರ ರಾಕರ್ಸ್ಗೆ ಬೌಂಡ್ರಿ ಬರ್ತಾ ಇದೆ. ಬಹಳಷ್ಟು ಸುಂದರತೆ ಬೌಂಡ್ರಿಯನ್ನು ದಾಖಲಿಸಿದ್ರು. ಓಟಗಳ ಬರವನ್ನು ಕಾಣ್ತಾ ಇರ್ತಕ್ಕಂಥ ತಂಡಕ್ಕೆ ಬಹಳಷ್ಟು ಉತ್ತಮ ರೀತಿಯ ಬೌಂಡ್ರಿಯನ್ನು ದಾಖಲಿಸಿದ್ರು ಚೇತನ್ ಗೌಡ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಬಹಳಷ್ಟು ಉತ್ತಮ ರೀತಿಯ ಹೊಡೆತಗಳು ಬರ್ತಾ ಇದೆ. ಟೆನ್ನಿಸ್ ಬಾಲ್ನ ವಿದ್ಯಮಾನದಲ್ಲಿ ಇವತ್ತಿನ ದಿನ ಆರಂಭಿಕ ಆಟಗಾರನಿಂದ ಹಿಡಿದು ಕೊನೆಯ ಆಟಗಾರನವರೆಗೆ ರಿವರ್ಸ್ ಶಾಟ್ ಅನ್ನು ದಾಖಲಿಸುತ್ತಾರೆ. ಕೆಲವೊಂದು ಆಟಗಾರರು ಈ ಒಂದು ಪ್ರಯತ್ನದ ಹಂತದಲ್ಲಿ ಯಶಸ್ಸನ್ನು ಕಂಡಿರ್ತಕ್ಕಂಥ ನಿದರ್ಶನಗಳಿದೆ. ಕೆಲವೊಂದು ಆಟಗಾರರು ವೈಫಲ್ಯವನ್ನು ಸಾಧಿಸಿದ್ದಾರೆ. ನಿನ್ನೆ ದಿನ GJ ಆರ್ಮಿಯ ಸುಬ್ಬು ಬಹಳಷ್ಟು ಸುಂದರತೆಯ ರಿವರ್ಸ್ ಶಾಟ್ ಸಿಕ್ಸರ್ ದಾಖಲಿಸಿದ್ರು. ಬ್ಯಾಕ್ ಟು ಬೌಲರ್ಸ್ ಆಟ. ಒಂದು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತಂಡ ಮೊತ್ತ 33ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 5 ಓವರ್ಗಳ ಮುಕ್ತಾಯಕ್ಕೆ 4 ಹುದ್ದರಿ ಆಘಾತವನ್ನು ಕಂಡುಕೊಳ್ಳುವುದರ ಮುಖಾಂತರವಾಗಿ ಅಲ್ಲಿ ಗಮನಿಸಿಕೊಳ್ಳಬೇಕು. ಪಂದ್ಯಾಟದಲ್ಲಿ ಆಡಬಲ್ಲಂತ ಎಲ್ಲ ಆಟಗಾರರು 7 ಓವರ್ಗೆ ಕೇವಲ 35 ನಿಮಿಷಗಳಷ್ಟೇ ಅವಕಾಶ. ಹೆಚ್ಚುವರಿ ಸಮಯವನ್ನು ವಹಿಸಿಕೊಂಡ್ರೆ ಓಟಗಳು ಮೈನಸ್ ಆಗ್ತದೆ, ಗಮನಿಸಿಕೊಳ್ಬೇಕು. ತೀರ್ಪುಗಾರರು ಕೂಡ ಗಮನದಲ್ಲಿಟ್ಟುಕೊಳ್ಳಿ. ಯಾಕಂತ ಹೇಳಿದ್ರೆ ನಿನ್ನೆ 3 ಗಂಟೆಗೆ ಸರಿಯಾಗಿ ಪಂದ್ಯ ಮುಕ್ತಾಯಗೊಂಡಿದೆ. ಇವತ್ತು ಈ ಪಂದ್ಯ ಮುಕ್ತಾಯವಾದ ಬಳಿಕ ಇನ್ನೂ ಕೂಡ
4 ಪಂದ್ಯಗಳು ಸಾಗಬೇಕಾಗಿದೆ. ಲೋಕೇಶ್ 6ನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಎಸಗಾರಿಕೆ ಭಾಗಕ್ಕೆ ಬರ್ತಾ ಇದ್ದಾರೆ. ಲೋಕೇಶ್ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು, ಕ್ಯಾಚ್ ಪಡ್ಕೊಳ್ತಾ ಇಲ್ಲ. ನೋಮ್ಯಾನ್ಸ್ ಲ್ಯಾಂಡ್ ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ ತನ್ನ ಮೊತ್ತ ಕೂಡ 34ಕ್ಕೆ ತಲುಪ್ತಾ ಇದೆ. ಗೋಪಿ ಹೊಸ ಬೌಲರ್, ಸ್ವಲ್ಪ ಮಟ್ಟಿಗೆ ನೀಳಕಾಯದ ಎತ್ತರ ನಿಲುವಿನ ವ್ಯಕ್ತಿ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ತಬರತೆಯ ಹೊಡೆತಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ಸಿಲೆ ಮಿಡ್ ಆಫ್ ವಿಭಾಗದಲ್ಲಿ ಹೊಡೆತಗಳನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇತ್ತು. 1 ಓಟವನ್ನು ದಾಖಲಿಸಿದ್ರು. ತನ್ನ ಮೊತ್ತ 35. ಔಟ್ ಅನ್ನುವಂತಹ ಸೂಚನೆ ರವಾನೆ ಆಗ್ತಾ ಇದೆ. ಮತ್ತೆ ಹೋದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಓಟವನ್ನು ಗಳಿಸುವಂತಹ ಬರದ ನಡುವೆ ಮತ್ತೆ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಈಗಲ್ಸ್ ಮತ್ತೊಂದು ಹೋದರಿ ಯಶಸ್ಸನ್ನು ಪಡಿತಾ ಇದೆ. 5ನೇ ಹೋದರಿಯ ಆಘಾತವನ್ನು ಕಾಣ್ತಾ ಇದೆ. ಒಂದು ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಯಶಸ್ಸನ್ನು ಕಂಡುಕೊಂಡ್ರು. ದುರ್ಬಲ ಮಟ್ಟದ ಕ್ಷೇತ್ರರಕ್ಷಣೆ ಲಾಭವನ್ನು ಪಡ್ಕೊಳ್ಳುವಂತಹ ಪ್ರಯತ್ನದಲ್ಲಿ ಮತ್ತೆ ದಾಸನ ಪರ ರಾಕರ್ಸ್ ಆಟಗಾರರ ಯಶಸ್ಸನ್ನು ಕಾಣ್ತಾ ಇದ್ದಾರೆ. 1ರ ಬದಲಿಗೆ 2ನೇ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 37ಕ್ಕೆ ತಲುಪ್ತಾ ಇದೆ. ಅರ್ಧಾಂಶ ಹುದ್ದರಿ ಆಘಾತದ ನಡುವೆ, 5 ಹುದ್ದರಿಗಳ ಆಘಾತದ ನಡುವೆ ಸುಂದರತೆ ಎಸೆತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಅಂತಿಮ ಹಂತದ 6 ಚೆಂಡುಗಳು ಬಾಕಿ ಉಳಿತಾ ಇದೆ. ಮೊದಲ ಪಂದ್ಯವನ್ನು ಜಯಿಸಿರ್ತಕ್ಕಂಥ ಈಗಲ್ಸ್ ಮತ್ತೆ ಸ್ವಲ್ಪ ಮಟ್ಟಿಗೆ ಆತ್ಮವಿಶ್ವಾಸದ ಆಟವನ್ನು ಅಂಕಣ ಒಳಭಾಗದಲ್ಲಿ ಆಡ್ತಾ ಇದೆ. ಜಯಿಸಲೇಬೇಕಾಗಿರ್ತಕ್ಕಂಥ ಒತ್ತಡವನ್ನು ಕಾಡ್ತಾ ಇರ್ತಕ್ಕಂಥ ದಾಸನಪುರ ರಾಕರ್ಸ್ ಕೂಡ ಸ್ವಲ್ಪ ಮಟ್ಟಿಗೆ ಹೋರಾಟದ ಕಾರ್ಯ ಮೊತ್ತವನ್ನು ದಾಖಲಿಸಿದ್ದಾರೆ.
40-45 ಓಟವನ್ನು ದಾಖಲಿಸಿದ್ರು ಕೂಡ ಹೋರಾಟಕಾರಿ ಮೊತ್ತ ಆಗ್ತದೆ. ಲೈಟ್ಸ್ ಅಂಡರ್ ನಾವು ಕಂಡ ಹಾಗೆ ಹೊನಲು ಬೆಳಕಿನ ಅಡಿಯಲ್ಲಿ 8 ಓವರ್ 7 ಓವರ್ಗಳ ಪಂದ್ಯಾಟದಲ್ಲಿ 45-50 ಓಟಗಳು ಬಹಳಷ್ಟು ಉತ್ತಮ ರೀತಿಯ ಮೊತ್ತ ಆಗ್ತದೆ. ಗಾಳಿಯ ಬರಪರ ಒತ್ತಡ ಕೂಡ ನಿರೀಕ್ಷಿತ ಹಂತದಲ್ಲಿ ಆಟಗಾರರಿಗೆ ಲಭಿಸ್ತಾ ಇಲ್ಲ. ಒಂದೆಡೆ ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕೂಡ ಇದೆ. ಅಂತಿಮ ಹಂತದ 4 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ. ಕೊನೆಯ 4 ಎಸೆತಗಳು. ಜಿವೈಸಿ ಕ್ಯಾಪ್ಟನ್ ಮತ್ತು ಜಿಜೆ ಆರ್ಮಿ ಕ್ಯಾಪ್ಟನ್ ಟಾಸ್ಗೆ ಬರಬೇಕೆನ್ನುವಂತ ಕರೆ ಕೊಡ್ತಾ ಇದ್ದಾವೆ. ದಿನದ ಮುಂದಿನ ಪಂದ್ಯಕ್ಕಾಗಿ ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕು ಜಿವೈಸಿ ಮತ್ತು ಜಿಜೆ ಆರ್ಮಿ. ಅಂಗಣದ ಒಳಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರೇಕ್ಷಕರನ್ನು ಮನೋರಂಜಿಸುವಂತಹ ಕಾರ್ಯಕ್ರಮ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತಡ ಮೊತ್ತ 39ಕ್ಕೆ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಅಂಗಣದಲ್ಲಿರ್ತಕ್ಕಂಥ ಶ್ವಾನವನ್ನು ಓಡಿಸ್ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಹರಸಾಹಸ ಪಡಬೇಕಾಗ್ತದೆ. ಈಗ ಕೆಲವೊಂದು ಸಂದರ್ಭದಲ್ಲಿ ಈ ರೀತಿಯ ಪ್ರಸಂಗಗಳು ಜರುಗ್ತದೆ. ಬಹಳಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಪ್ರೇಕ್ಷಕರನ್ನು ಕೂಡ ಮನೋರಂಜಿಸುವಂತ ಒಂದು ಉತ್ತಮ ರೀತಿಯ ಅವಕಾಶ. ಪಂದ್ಯ ಮುಂದುವರಿಸಿ. ಪಂದ್ಯ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಕೆಲವೊಂದು ಕ್ಷಣಗಳ ನಗೆಗಳಲ್ಲಿ ತೇಲಿಸಿದ್ರು ಕೂಡ ಪಂದ್ಯ ಮತ್ತೆ ಮುಂದುವರಿಕೆಯನ್ನು ಕಟ್ಕೊಳ್ತಾ ಇದೆ. ತನ್ನ ಮೂಲಕ ಕ್ಲೀನ್ ಬಾಲ್ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ಈವರೆಗೆ ಬಹಳಷ್ಟು ಲೆಕ್ಕಾಚಾರದ ಆಟವನ್ನು ಆಡಿರ್ತಕ್ಕಂಥ ಚೇತನ್ ಗೌಡ ಈ ಹಂತದಲ್ಲಿ ಹೊದ್ದರಿಯನ್ನು ಒಪ್ಪಿಸಿದ್ರು. ಜಿವೈಸಿ ಕ್ಯಾಪ್ಟನ್ ಬರಬೇಕು. ಜಿಜೆ ಆರ್ಮಿ ನಾಯಕರು ಉಪಸ್ಥಿತಿಯಲ್ಲಿದ್ದಾರೆ. ಬಹಳಷ್ಟು ತಮ್ರತೆ ಎಸೆತ ಓಟವನ್ನು ದಾಖಲಿಸುವಂತಹ ಪ್ರಯತ್ನದ ನಡುವೆ ಮತ್ತೆ ರನ್ಔಟ್ ಮುಖಾಂತರವಾಗಿ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. 7ನೇ ಪತನ. 30ಕ್ಕೆ 7. ಮೂವತ್ತೊಂಬತ್ತಕ್ಕೆ 7.
GYC ಆದರ್ಶ್ ರೈತ ಬರಬೇಕು ಟಾಸ್ಗಾಗಿ. GYC ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಬಹಳ ಹೊಡೆತವರ ದಾಖಲಿಸಿದ್ರು. ಸಿಮಾರ ಕ್ಯಾಂಚಿನಲ್ಲಿ ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ. 39 ಓಟವನ್ನು ದಾಖಲಿಸಿದ್ದಾರೆ. 40 ಓಟವನ್ನು ದಾಖಲಿಸಿದ್ರೆ ಈಕೆ ಈಗಲ್ಸ್ ಪಂದ್ಯಾಟದ 2ನೇ ಜಯವನ್ನು ದಾಖಲಿಸಿದ್ದಾರೆ. ಹೋದರೆ ಅವರ್ಸ್ಕೊಂಡು ಬೀಸುವಂತಹ ಲೆಕ್ಕಾಚಾರದ ಹೊಡೆತವನ್ನು ದಾಖಲಿಸಿದ್ರು. ಸಿಮಾರೆ ಕ್ಯಾಂಚಿನಲ್ಲಿ ಸುಲಭ ಸಾಧ್ಯತೆ ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ. ನಾಣ್ಯಚುಮಿಗಾಗಿ 2 ತಂಡಗಳನ್ನ ಕರೀತಾ ಇದ್ದಾವೆ. GYC ವರ್ಸಸ್ DJ ಆರ್ಮಿ. ಗಜಾನನ ಯಂಗ್ ಕ್ರಿಕೆಟರ್ಸ್ ವರ್ಸಸ್ DJ ಆರ್ಮಿ. ಸಿದ್ದರಾಜು ಅವರು ಹೃತ್ಪೂರ್ವಕ ಸ್ವಾಗತ. ಅವರು ಟಾಸ್ ಪ್ರಕ್ರಿಯೆ ನಿರ್ವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಸ್ಪೋರ್ಟ್ಸ್ ನಾಣ್ಯಚುಮಿಗೆಯನ್ನ ಜಯಗಳಿಸಿದ GYC won the toss, selected to field fast. ಈ ಒಂದು ನಾಣ್ಯಚುಮಿಗೆ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟಂತಹ ಸಿದ್ದರಾಜು ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆ ಅರ್ಪಿಸುತ್ತಾ ಅವರು ಮತ್ತೆ ಮುಖ್ಯ ವೇದಿಕೆ ಅಂತ ಹೇಳ್ತಾ ಇದ್ದಾರೆ. ಅಂಕಣ ಒಳಭಾಗದಲ್ಲಿ ಆರಂಭಿಕ ಆಟಗಾರರು ಒಂದೆಡೆ ಅಜ್ಮಲ್, ಒಂದೆಡೆ ಹರಿಗೌಡ. ಸ್ಕೋರರ್ ಸಂತೋಷ್. ಎಸಗಾರಿಕೆ ಭಾಗದಲ್ಲಿ ಯೇಸು ಪ್ರಸಾದ್. ಈ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದಂತ ಆಟಗಾರರಿಗೆ ಆರ್ಗನೈಸರ್ ಚಾಂಪಿಯನ್ಸ್
ಇಲ್ಲಿ ಕಡೆಯಿಂದ 7,000 ಮುಖಬೆಲೆ ಸೈಕಲ್ ಇದ್ರೆ ಇಲ್ಲಿ ಅಡಕಮಾರನಹಳ್ಳಿಯ ಉದ್ಯಮಿಗಳಾದಂತಹ ಎ.ಕೆ. ರಾಜಣ್ಣ ಕ್ರೀಡಾ ಪ್ರೋತ್ಸಾಹಕರಿಂದ 1,000 ನಗದು ಇರ್ತದೆ. ಪಂದ್ಯ ಆರಂಭಗೊಳ್ತಾ ಇದೆ. ಅಡಕಮಾರನಹಳ್ಳಿಯ ಮುನಿರಾಜ್ ಅವರು 4 ಮತ್ತು 6ಗೆ ತಲಾ 1,000 ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಇ.ಕೆ. ಈಗಲ್ಸ್ ಆಟಗಾರರಿಗೆ ಪಂದ್ಯ ಆರಂಭಗೊಳ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಕಟ್ ಮಾಡುವ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಸ್ಟ್ರೈಕರ್ ವಿಭಾಗದಲ್ಲಿ ಕಳೆದ ಪಂದ್ಯದ ಹೀರೋ ಹರೀಶ್ ಗೌಡ ಇದ್ರೆ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಜೈ ಕರ್ನಾಟಕ ಪರವಾಗಿ ಬಹಳಷ್ಟು ವರ್ಷಗಳ ಕಾಲ ಬ್ಯಾಟ್ ಅನ್ನು ಬೀಸಂತ ಅಜ್ಮಾಲ್. ನಲವತ್ತಾರು ಟಾರ್ಗೆಟ್. ಬಹಳ ಸುತ್ತಮುತ್ತ ಹೊಡೆತ ಒಂದು ಓಟದ ಸೇರ್ಪಡೆಯನ್ನು ಕಾಡ್ತಾ ಇದೆ. ಖಾತೆ ಆರಂಭಗೊಳ್ತಾ ಇದೆ. 1 without loss. The first over in progress. 7 overs match. 40 is the target. ಚಾಂಪಿಯನ್ಸ್ ಲೀಗ್ ಸಾಗ್ತಾ ಇದೆ. ಸೃಷ್ಟಿ ಲೋಕೆ, ಟಿ.ಸಿ. ಗಂಗಾಧರಗೌಡ, ರವಿ ಕೇತನಹಳ್ಳಿ ಮೂವರು ಒಟ್ಟಾಗಿ ಯಶಸ್ವಿ ಪಂದ್ಯಾಟವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ಹಂಬಲಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದಾರೆ ಜಗದೀಶ್, ರವೀಂದ್ರ ತೋಳ, ಸೋಮಶೇಖರ್ ಹಾಗೂ ಆದರ್ಶ ಯುವ ಪಡೆ ಈ ಪಂದ್ಯಾಟವನ್ನು ಬಹಳಷ್ಟು ವ್ಯವಸ್ಥಿತವಾಗಿ ನಿರ್ವಹಿಸ್ತಾ ಇದೆ. ಉತ್ತಮ ರೀತಿಯ ಸತ, ಒಂದು ಓಟದ ಸೇರ್ಪಡೆ, ತಟ್ಟಿ ಮುಟ್ಟಿ ಓಟವನ್ನು ಪಡೆಯುವ ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಒಂದು ಹಂತದಲ್ಲಿ ಸೇಫೆಸ್ಟ್ ಟಾರ್ಗೆಟ್ ಅನ್ನ ಬೆಂಬತ್ತಬೇಕಾಗಿದೆ. ಆ ನಿಟ್ಟಿನಾಗಿ ಹುದ್ದರಿ ಉಳಿಸಿಕೊಳ್ಳುವ ಪ್ಲಾನ್ ಅನ್ನು ಮಾಡ್ತಾ ಇದೆ, ಆಲೋಚನೆ ಮಾಡ್ತಾ, ಯೋಚನೆ ಮಾಡ್ತಾ, ಉಪಾಯವನ್ನು ಮಾಡ್ತಾ ಇದೆ. ಇ.ಕೆ. ಈಗಲ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ದಾಸನ್ಪುರ ರಾಕರ್ಸ್ಗಳ ಮೇಲೆ ಶಿವರಾಜ್ ಮಾಲಕತ್ವದಲ್ಲಿ ದಾಸನ್ಪುರ ರಾಕರ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ರವಿಕುಮಾರ್ ಮಾಲಕತ್ವದಲ್ಲಿ ಇ.ಕೆ. ಈಗಲ್ಸ್ ಬಹಳ ಉತ್ತಮ ರೀತಿಯ ಸತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. 32 ಮೊದಲ ಓವರ್ನ ಚಾಲ್ತಿಯಲ್ಲಿ 40 ಟಾರ್ಗೆಟ್ ಅನ್ನು ಬೆನ್ನತ್ತಾ ಇದೆ. ಸುಂದರತೆಯ ಎಸೆತ, ಯಾವುದೇ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಓವರ್ನ ಮುಕ್ತಾಯದ ಓವರ್ಗಳ ಸಂಖ್ಯೆ 1. ದ ಕಾಂಪಿಟೇಷನ್ ಓವರ್ ನಂಬರ್ 1 ಸ್ಕೋರ್ 2 without loss.
ಒಂದೋಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಎರಡನೇ ಓವರ್ ಚಾಲ್ತಿಯನ್ನು ಪಂದ್ಯಾಟ ಕಂಡುಕೊಳ್ತಾ ಇದೆ. ಮತ್ತೆ ಎಸಗಾಕ ಭಾಗದಲ್ಲಿ ವಿಜಯ್. ಈ ಬಾರಿ ಅಸದ ಚೆಂಡು ಮಾಡಿಸುತ್ತ ಮತ್ತು ಹೊಡೆತ ಲಾಂಗ್ ಆನ್. ಈ ಭಾಗದಲ್ಲಿ ಬೌಲರ್ ಸ್ಮ್ಯಾಕ್ ಡ್ರೈವ್. ಎರಡು ಓಟದ ಹೆಚ್ಚುವರಿ ಸೇರ್ಪಡೆ. ವೈಡ್ ಬಾಲ್. ಅಕ್ರಮ ಎಸೆತದ ಸೂಚನೆಗಳು ಬರ್ತಾ ಇದೆ. ಮತ್ತೆ ಎಸೆತ ಭಾಗದಲ್ಲಿ ವಿಜಯ್. ಹರೀಶ್ಗೆ ಸ್ಟ್ರೈಕರ್ ಹರೀಶ್, ನಾಶಕ ಅಜ್ಮಲ್. ವೈಡ್ ಬಾಲ್. ಸತತವಾಗಿ ಅಕ್ರಮ ಎಸೆತಗಳು ಬರ್ತಾ ಇದೆ. ಸುಂದರತೆಯ ಈ ಎಸೆತ ಯಾವುದೇ ರೀತಿ ಓಟಗಳಿಗೆ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಕಟ್ ಮಾಡುವಂತ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ತಡೆದ ಮೊತ್ತ ಸ್ಥಗಿತತೆಯನ್ನು ಕಾಡ್ತಾ ಇದೆ. ಎರಡನೇ ಓವರ್ನ ಚಾಲ್ತಿಯಲ್ಲಿ ತಡೆದ ಮೊತ್ತ 7. 40 is the target. ಹುದ್ದರಿ ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೆ ಕೆ ಈಗಲ್ಸ್. ಬಳಸುತ್ತ ಮತ್ತು ಹೊಡೆತ ಬೌಲರ್ ಸ್ಮ್ಯಾಕ್ ಡ್ರೈವ್. ಬೌಂಡರಿ. ಹರೀಶ್ ಗೌಡ 4 ಓಟದ ಸೇರ್ಪಡೆ. ತಡದ ಮೊತ್ತ 11. ಕೊನೆ ಒಂದು ಚೆಂಡು ಬಾಕಿ ಇರ್ತಾ ಇದೆ. ಮತ್ತೆ ವಿಜಯ್. ಈ ತರ್ಮದ ಚೆಂಡು ಬಿರುಸಿನ ಹೊಡೆತ. 6. ಎಂ ಸ್ಪೋರ್ಟ್ಸ್ ಏನವರು ಕೇವಲ ಈ ಒಂದು ಪಂದ್ಯಾವಳಿಯ ದೃಶ್ಯವನ್ನ ಸೆರೆ ಹಿಡಿದು ಸಾಕು. ಅಕ್ಕಮ್ಮ ಆಕಾಶ್ ಕ್ಯಾಚ್ ಅನ್ನು ಹಿಡಿದು ಬೇಡ, ಯಾಕಂದ್ರೆ ಕ್ಯಾಮರಾ ಕಾಸ್ಟ್ಲಿ ಇದೆ, ಸಚಿನ್ಗೆ ಕಷ್ಟವಾಗ್ತದೆ. ಭರ್ಜರಿ 6. ನಿನ್ನೆಯ ಹೀರೋ ಇವತ್ತು ಕೂಡ ಹೀರೋ ಇದರಲ್ಲೇ ಇದ್ದಾನೆ, ಹರೀಶ್ ಗೌಡ.
ಮತ್ತೆ ಎಸೆಗಾರಿಕೆ ಭಾಗದ ಬದಲಾವಣೆ ತರ್ತಾ ಇದೆ. ಹೊಸ ಎಸೆಗಾರ ಗಿರೀಶ್ ಟು ಅಜ್ಮಲ್. ತರದ ಮೊತ್ತ 17. ಕಟ್ ಮಾಡುವಂತ ಪ್ರಯತ್ನ, ಈಗ ರನ್ ಔಟ್ ಮಾಡುವಂತ ಕೈ ಚೆಲ್ತಾ ಇದ್ದಾರೆ. ಅನಾವಶ್ಯಕ ಓಟ ಗಳಿಸುವ ಪ್ರಯತ್ನ, ಆತುರವಾದ ಒಂದು ಪ್ರಸಂಗ. ಆದರೆ ಇಲ್ಲಿ ಅದೃಷ್ಟ ಮತ್ತೆ ಕೈ ಕೊಡ್ತಾ ಇದೆ. ದಾಸನಪುರ ರಾಕರ್ಸ್ ನಿನ್ನೆ ದಿನದಲ್ಲಿ ಕೂಡ ಕೈಯಲ್ಲಿದ್ದ ಪಂದ್ಯ ಕೈ ಜಾರಿಸಿಕೊಂಡಿತ್ತು. ಇವತ್ತು ಕೂಡ ಈಗಾಗಲೇ ಕೈಯಲ್ಲಿದ್ದ ಚೆಂಡು ಕೈ ಜಾರ್ತಾ ಇದೆ. ಚಾಂಪಿಯನ್ಸ್ ಲೀಗ್ ಸಾಗ್ತಾ ಇದೆ. 5 ದಿನಗಳ ಕಾಲ ಸತತ ಹಗಲು ರಾತ್ರಿಯ ಪಂದ್ಯಕೂಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈ ಬಾರಿ ಗಿರೀಶ್ ಎಸೆದ ಚೆಂಡು ಮಲ್ಸುತ್ತುಮತ ಆಟ. ಹರೀಶ್ ಗೌಡ ಒಂದೋಟದ ಸೇರ್ಪಡೆ, ಅವಳಿ ಓಟ ಪೂರೈಸದ ಪ್ರಯತ್ನ, ಪೂರೈಕೆಯೂ ಕೂಡ. ಬಹಳಷ್ಟು ವೇಗವಾಗಿ ಓಟವನ್ನು ಹರೀಶ್ ಗೌಡ ದಾಖಲಿಸಿದ್ದಾರೆ. ನಿನ್ನೆಯ ದಿನ 7,000 ಮುಖ್ಯ ಬೆಲೆ ಸೈಕಲ್ ಪಡೆದ ನಂತರ ಬಹುಶಃ ಒಂದು ರೈಡ್ ಕೂಡ ಮಾಡಿದೋದೇ ಅವರಿಗೆ ಸ್ಫೂರ್ತಿ ಕೊಡ್ತಾ ಇದೆ. ಉತ್ತಮ ರೀತಿಯ ಸತ, ಯಾವುದೇ ರೀತಿ ಓಟ ಅವಕಾಶವನ್ನು ಕಡ್ಕೊಳ್ತಾ ಇಲ್ಲ, ಓಟಗಳು ಕೂಡ ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ, ಈ ತರದ ಮೊತ್ತ 20. 3ನೇ ಓವರ್ ಚಾಲ್ತಿಯಲ್ಲಿ. ಮತ್ತೆ ಗಿರೀಶ್ ಈ ಬಾರಿ ಎಸೆದ ಚೆಂಡು ಬಾರಿಸುತ್ತ ಮತ್ತು ಹೊಡೆತ ಮಿನಿಕೋಟಿ ಭಾಗದಲ್ಲಿ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ತಂಡದ ಮೊತ್ತ 21. ಪಂದ್ಯಾಟದಲ್ಲಿ ಸ್ವಲ್ಪ ಹಿಡಿತವನ್ನು ಸ್ಥಾಪಿಸ್ತಾ ಇದೆ ಇಕೆ ಈಗಲ್ಸ್. ಶಾರ್ಟ್ ಆಗಿ ಬಿದ್ದ ಚೆಂಡು ಬಾರಿಸುತ್ತ ಮತ್ತು ಹೊಡೆತ, ಕ್ಯಾಚ್ ಕೈ ಚೆಲ್ಲಾಗ್ತಾ ಇದೆ. ಅಜ್ಮಲ್ಗೆ ಜೀವದಾನ ಲಭಿಸ್ತಾ ಇದೆ. ಲೆಫ್ಟಿ ಬರ ಸಿಡಿ ಹೊಡೆತನ ಅಜ್ಮಲ್ ದಾಖಲಿಸಿದ್ರು. ಪದೇ ಪದೇ ದಾಸನ್ಪುರ ರಾಕರ್ಸಿನ ಅದೃಷ್ಟ ಹೀನರಾಗ್ತಾ ಇದ್ದಾರೆ. ಶಿವರಾಜ್ ಮಾಲಕತ್ವದ ದಾಸನ್ಪುರ ರಾಕರ್ಸ್ ರವಿಕುಮಾರ್ ಅವರ ಮಾಲಕತ್ವದಲ್ಲಿ ಇಕೆ ಈಗಲ್ಸ್ ಅನ್ನ ಎದುರಿಸ್ತಾ ಇದೆ. ಶಾರ್ಟ್ ಆಗಿದ್ದಂತ ಚೆಂಡು ಆಕ್ರಮಿಸತಾಗುವ ಅವಕಾಶ ಇದೆ, ಅದನ್ನು ಕೂಡ ಹೊಡೆಯುವ ಪ್ರಯತ್ನವನ್ನ ಹರೀಶ್ ಗೌಡ ಮಾಡ್ತಾ ಇದ್ದಾರೆ. ಮುಕ್ತಾಯ ಕಾಣುತ್ತ ಓವರ್ಗಳ ಸಂಖ್ಯೆ 3. ದ ಕಾಂಪಿಟೇಷನ್ ನಂಬರ್ 3 ಸ್ಕೋರ್ 22 ವಿದೌಟ್ ಲಾಸ್. ಬಹಳಷ್ಟು ವ್ಯವಸ್ಥಿತ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಚಾಂಪಿಯನ್ಸ್ ಲೀಗ್ 2019 ಮುಂದಿನ ಪಂದ್ಯ ಮತ್ತೊಂದು ಕುತೂಹಲಕಾರಿ ಪಂದ್ಯ. ಜಿವೈಸಿ ವರ್ಸಸ್ ಜಿಜೆ ಆರ್ಮಿ. ಜಿಜೆ ಆರ್ಮಿಯ ಮುಖ್ಯ ರೂವಾರಿಗಳು ಮಾಲಕರು ಜಿಜೆ ಮೂರ್ತಿ ಆಗಮಿಸ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಜಿಜೆ ಕಪ್ ಎನ್ನುವಂತಹ ಪಂದ್ಯಾಟವನ್ನ ಮಾದನಾಯಕನಹಳ್ಳಿಯಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಮಾಡಿದಂತಹ ಅಲ್ಲಿನ ಪಂಚಾಯತ್ನ ಅಧ್ಯಕ್ಷರು ಕೂಡ ಜಿಜೆ ಮೂರ್ತಿ ಅವರ ತಂಡ ಈ ಪಂದ್ಯಾಟವನ್ನು ಆಡ್ತಾ ಇದೆ. ನಿನ್ನೆ ದಿನದಲ್ಲಿ ಮೊದಲ ಜಯವನ್ನು ದಾಖಲಿಸಿದಂತಹ ಜಿಜೆ ಆರ್ಮಿ ಇವತ್ತು ಜಿವೈಸಿಯನ್ನು ಎದುರಿಸ್ತಾ ಇದೆ. ನಿನ್ನೆ ದಿನ ಜಿವೈಸಿ ಕೂಡ
ಮೊದಲ ಪಂದ್ಯಾಟವನ್ನು ಗೆದ್ದಂತಹ ತಂಡ. ಮತ್ತೆ ಕಾರ್ಯಕ್ರಮದಲ್ಲಿ ಸುಪ್ರಸಾದ್ ತರದ ಮೊತ್ತ 22. 22 ಸ್ಟ್ರೈಕರ್ ವಿಭಾಗದಲ್ಲಿ ಅಜ್ಮಲ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಹರೀಶ್ ಗೌಡ. ಕಟ್ ಮಾಡುವಂತ ಪ್ರಯತ್ನ, ಸಫಲತೆಯನ್ನ ಕಾಣ್ತಾ ಇಲ್ಲ ಅಜ್ಮಲ್. ಈ ತನ್ಮದಾರನ ಅಜ್ಮಲ್ ಔಟ್. ಅನವಶ್ಯಕ ಹುದ್ದರನ್ನ ಕೈ ಚೆಲ್ತಾ ಇದೆ ತಂಡ. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಡ್ತಾ ಇದೆ. ಮೊದಲ ಹುದ್ದೆಯನ್ನು ಕಳ್ಕೊಳ್ತಾ ಇದೆ. ಅಂಕಣ ಒಳಭಾಗದಲ್ಲಿ DHP ಅಲ್ಲಿನ ಹೀರೋ ರಮೇಶ್ ತಪಾ ಅಂಕಣ ಒಳ ಪ್ರವೇಶವನ್ನು ಕಳ್ಕೊಳ್ತಾ ಇದ್ದಾರೆ. ಮತ್ತೆ ಕಾರ್ಯಕ್ರಮದಲ್ಲಿ ಯೇಸು ಪ್ರಸಾದ್, ಹರೀಶ್ ಗೌಡ ಅವರಿಗೆ. ಈ ತರಮದೆ ಔಟ್ ರಚ್ ಆಗ್ತಾ ಇದೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಹರೀಶ್ ಗೌಡ ಖಾತೆಗೆ. ಚಾಂಪಿಯನ್ಸ್ ಲೀಗ್ ಸಾಗ್ತಾ ಇದೆ. ಎರಡನೆಯ ದಿನದ ಪಂದ್ಯಾಟ. ಐದನೇ ಪಂದ್ಯ, ಇನ್ನೂ ಕೂಡ 4 ಪಂದ್ಯಗಳು ಬಾಕಿ ಇದೆ. ಕಟ್ ಮಾಡುವಂತ ಪ್ರಯತ್ನ, ಸಫಲತೆಯನ್ನು ಕಾಣ್ತಾ ಇಲ್ಲ. ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ತಾಪಾ ಸ್ಟ್ರೈಕರ್ ಭಾಗದಲ್ಲಿ ನಾಶ ಹರೀಶ್ ಗೌಡ ಬಹಳಷ್ಟು ಭರ್ಜರಿ ಆಟವನ್ನು ತೋರ್ಪಡಿಸಿದ್ದಾನೆ ಹರೀಶ್. ಈ ಒಂದು ಪಂದ್ಯದ ನೇರ ಪ್ರಸಾರವನ್ನು ಮಾಡ್ತದೆ ಎಂ ಸ್ಪೋರ್ಟ್ಸ್. ಬಹಳ ಸತ ತಟ್ಟಿ ಮುಟ್ಟಿ ಓಡುವಂತ ಪ್ರಯತ್ನ, ಬಾಯಿ ಮುಖೇನ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಓವರ್ನ ಮುಕ್ತಾಯವನ್ನು ಕಾಡ್ತಾ ಮುಕ್ತಾಯದ ಓವರ್ಗಳ ಸಂಖ್ಯೆ 4. ದ ಕಂಪ್ಲೀಷನ್ ಓವರ್ ನಂಬರ್ 4. ಸ್ಕೋರ್ 24 for 1.
ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಗಿರೀಶ್. ವೈಡ್ ಬಾಲ್. ಅಕ್ರಮ ಎಸೆತ ಸೂಚನೆಗಳು ಬರ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಡ್ತಾ ಇದೆ. ಉತ್ತಮ ರೀತಿಯ ಎಸೆತ, ಕ್ಷೇತ್ರ ವೈಫಲ್ಯ, 2 ಓಟದ ಸೇರ್ಪಡೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಉತ್ತಮ ರೀತಿಯ ಎಸೆತ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ತರದ ಮೊತ್ತ 28. ಬಹಳ ಸುತ್ತಮುತ್ತ ಎಸೆತ, 1 ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಡ್ತಾ ಇದೆ ಹರೀಶ್ ಗೌಡ ಖಾತೆಗೆ. ತರದ ಮೊತ್ತ 29. 11 ಓಟದ ಅವಶ್ಯಕತೆ. ತಟ್ಟಿಮುಟ್ಟಿ ಓಡುವಂತ ಪ್ರಯತ್ನ, ಕ್ಷೇತ್ರ ಮತ್ತೆ ವೈಫಲ್ಯ. ದಾಸನ್ಪುರ ರಾಕರ್ಸ್. ಮುಕ್ತವನ್ನ ಕಂಡಂತ ಓವರ್ಗಳ ಸಂಖ್ಯೆ 5. ದ ಕಂಪ್ಲೀಟ್ ಓವರ್ ನಂಬರ್ 5. ಸ್ಕೋರ್ 31. 12 ಎಸೆತ, 9 ಓಟದ ಅವಶ್ಯಕತೆ. ಮುಂದಿನ ಪಂದ್ಯ GYC ಹಾಗೂ GG ಆರ್ಮಿ ತಂಡಗಳು ರೆಡಿ ಇರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಮುಖ್ಯ ವೇದಿಕೆ ಸನಿಹ ಬರಬೇಕು.
GYC ಹಾಗೂ GJ ಆರ್ಮಿ. ಮತ್ತೆ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಮೂವತ್ತೆರಡು, 8 ಓಟದ ಅವಶ್ಯಕತೆ. 10ಕ್ಕೆ 8. ಬಹಳ ಉತ್ತಮ ಹೊಡೆತ. ಮಿಡುಕಡು ಭಾಗದಲ್ಲಿ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 2 ಓಟದ ಪೂರೈಕೆ ಆಗ್ತಾ ಇದೆ. ಒಂಬತ್ತಕ್ಕೆ 7, 6. ಉತ್ತಮ ರೀತಿಯ ಸತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 2 ಓಟದ ಪೂರೈಕೆ ಆಗ್ತಾ ಇದೆ. 8ಕ್ಕೆ 5, 4 ಓಟವನ್ನು ಗಳಿಸಬೇಕಾಗಿದೆ. 4 ಓಟದ ಅವಶ್ಯಕತೆ. 8ಕ್ಕೆ 4. ಬಹಳಷ್ಟು ತಂಡಗಳು ಬಹಳಷ್ಟು ಲೆಕ್ಕಾಚಾರವನ್ನು ಮಾಡ್ತಾ ಇದೆ. ನಮ್ಮ ಸ್ಕೋರರ್ಗಿಂತ ಬಹಳಷ್ಟು ಫಾಸ್ಟ್ ಆಗೇ ಇದೆ. ಉತ್ತಮ ರೀತಿಯ ಸತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 3 ಓಟದ ಅವಶ್ಯಕತೆ. 7ಕ್ಕೆ 3. ಬಹುಶಃ ರನ್ನಿಂಗ್ ಬಿಟ್ಟಿದ್ದ ವಿಕೆಟ್ ಬಹಳಷ್ಟು ಯಶಸ್ಸನ್ನು ತಂದುಕೊಡ್ತಾ ಇದೆ ಈಗಲ್ಸ್ಗೆ. GYC ಹಾಗೂ GJ ಆರ್ಮಿ ಅವರು ರೆಡಿ ಇರಬೇಕು. ನಮ್ಮ ಮುಖ್ಯ ವೇದಿಕೆ ಅಂತ ಬರಬೇಕು. GJ ಆರ್ಮಿ ಹಾಗೂ GYC. ಮುಕ್ತಾಯ ಕಾಣದ ಓವರ್ಗಳ ಸಂಖ್ಯೆ 6. The competition over number 6 score 37. 6 ಎಸೆತ, 3 ಓಟದ ಅವಶ್ಯಕತೆ. 6 balls 3 runs. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. 31ರ ರಾತ್ರಿ 7:30ಕ್ಕೆ ಸರಿಯಾಗಿ ಬೆಂಗಳೂರು ಬ್ಯಾಶ್ ಪ್ಲೇ 2020 ಈ ಒಂದು ಹೊಸ ವರ್ಷದ ಖಾನಾ ಪೀನಾ ಜಾನ ಭಜಾನ ನಾಚ್ನ ಈ ಕಾರ್ಯಕ್ರಮ ವೀರೂಸ್ ದ ವಿಲೇಜ್ ರೆಸ್ಟೋರೆಂಟ್ ಅಲ್ಲಿ ಜರುಗ್ತದೆ. ಆಸಕ್ತರು ಈಗಲೇ ತಮ್ಮ ಹೆಸರನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಡಿಸೆಂಬರ್ 31 ಈ ವರ್ಷದ ಕೊನೆಯ ದಿನ, ಕೊನೆಯ ಅವಕಾಶ ವೀರೂಸ್ನಲ್ಲಿ ಮಾತ್ರ. ದಿವಾಕರ್ ಎಸೆತ ಚೆಂಡು ಯಾವುದೇ ರೀತಿ ಓಟಗಳ ಅವಕಾಶವನ್ನ ಕಾಡ್ತಾ ಇಲ್ಲ. 5ಕ್ಕೆ 3. 5 balls 3 runs. ಕುತೂಹಲಕಾರಿ ಪಂದ್ಯ, ರೋಚಕ ಪಂದ್ಯ, ರೋಮಾಂಚಕ ಪಂದ್ಯ. ಬಹಳ ಉತ್ತಮ ಹೊಡೆತ. ಡಿಪಕ್ಷಕ ಅವರ ಭಾಗದಲ್ಲಿ ಒಂದೋಟದ ಸೇರ್ಪಡೆ. ಅವಳಿ ಓಟ ಪೂರೈಸುವಂತ ಪ್ರಯತ್ನ, ಪೂರೈಕೆಯೂ ಕೂಡ 4 ಎಸೆತ.
ಒಂದು ಓಟದ ಅವಶ್ಯಕತೆ. ರಮೇಶ್ ತಾಪ ಅಂಕಲ್ ಒಳಭಾಗದಲ್ಲಿದ್ದಾರೆ. ನಾಶಕರ ಬಾಯ್ದ ಹರೀಶ್ ಗೌಡ. ತನ್ಮೂಲಕ ಪಂದ್ಯಾಟವನ್ನು ಇಕೆ ಈಗಲ್ಸ್ ಸತತ 2ನೇ ಜಯವನ್ನು ದಾಖಲಿಸ್ತಾ ಇದೆ. ಈಗ ಪಂದ್ಯ ಶ್ರೇಷ್ಠ ಪ್ರಶಸ್ತಿ, ಈ ಪ್ರಶಸ್ತಿಯನ್ನ ನೀಡಲಿಕ್ಕಿದ್ದಾರೆ ಎಚ್ಎಎಲ್ನ ಮಾಜಿ ಕಬಡ್ಡಿ ಆಟಗಾರ ರಘು ಅವರು ನಮ್ಮ ವೇದಿಕೆ ಹತ್ತ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ.